ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಶ್ರುತಿ, ಶ್ರುತಿ ಕ್ರಿಯೇಷನ್ಸ್ಗೆ ಸ್ವಾಗತ. ಈಗ ನೋಡಿ, ಟೈಲರಿಂಗಲ್ಲಿ ಕಟ್ಟಿಂಗ್ ಮಾಡೋದರಲ್ಲಿ ಮೊದಲನೇ ಹಂತ ಅಂತ ಹೇಳ್ಬೋದು. ಈಗ ಏನಂದರೆ, ಚಿಕ್ಕ ಮಕ್ಕಳಿಗೆ ಪೆಟಿಕೋಟ್ ಹೊಲಿತೀವಲ್ಲ, ಬಾಡಿ ಮೆಜರ್ಮೆಂಟ್ ತೊಗೊಳ್ಳೋದು ನಾನೀಗ ಹೇಳ್ಕೊಡ್ತಾ ಇದ್ದೀನಿ. 1.5 ಇಂಚಿನಷ್ಟು ಸ್ವಲ್ಪ ಮಡಚ್ಕೊಳ್ಳಿ. ಅದು ಏನು ಮಡಚ್ತಾ ಇದ್ದೀವಿ ಅಂತ ನಾನು ಆಮೇಲೆ ಹೇಳ್ತೀನಿ. ಆಮೇಲೆ ಈ ಥರ ಫೋಲ್ಡ್ ಮಾಡಿ ಮಡಚ್ಕೊಂಡು, ಈಗ ಓಪನ್ ಇರುತ್ತಲ್ಲ ಆ ಸೈಡಲ್ಲಿ 1.5 ಇಂಚಿನಷ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ಚಿಕ್ಕ ಮಕ್ಕಳಲ್ವ, 1.5 ಇಂಚು ಕೊಳ್ಳಿಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು. 4 ಇಂಚು ಉದ್ದ ಕೊಳ್ಳಿಗಾಗಷ್ಟು ನಾವು ಮಾರ್ಕನ್ನು ಮಾಡ್ಕೋಬೇಕು ನೋಡಿ. ಆಮೇಲೆ ಶೋಲ್ಡರ್ 2 ಇಂಚ್ ಆದರೆ ಸಾಕು. ಚಿಕ್ಕ ಮಕ್ಕಳಿಗೆ 2 ಇಂಚ್ ಶೋಲ್ಡ್ರ್ ಬಂದರೆ ಸಾಕು. ಈಗ ಬಾಡಿ ಮೆಜರ್ಮೆಂಟು ಕೂಡ 4 ಇಂಚ್ ಬಂದರೆ ಸಾಕು ನೋಡಿ. ಈ ಥರ ಮಾರ್ಕ್ ಮಾಡಿಕೊಂಡು, ಈಗ ಅದನ್ನು ಸ್ಟ್ರೈಟ್ ಮಾಡಿಕೊಂಡು ಬಾಡಿ 4 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡ್ಕೋಬೇಕು. ಈ ಕಡೆ ತಿರುಗಿಸ್ಕೊಂಡು ನೆಕ್ಕಿಗೆ ನಾವು 4 ಇಂಚು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡ್ಕೋಬೇಕು. ಸೇಮ್ ಬಟ್ಟೆ ಕಟ್ ಮಾಡೋ ಥರನೇ ಕಟ್ ಮಾಡ್ಕೋಬೇಕು ನೋಡಿ. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಥರ ಬರುತ್ತೆ. ಆಮೇಲೆ ಶೋಲ್ಡ್ರನ್ನ ಮೇಲೆ ಈ ಥರ ಒಂದು ಕಡೆ ಭಾಗ ಮಡಚಿ ಮತ್ತು ಇನ್ನೊಂದು ಕಡೆ ಈ ಥರ ಮಡಚ್ಕೊಳ್ಳಿ. ನಾನು ಆವಾಗ ಹೇಳಿದ್ನಲ್ಲ 1.5 ಇಂಚು ಫೋಲ್ಡ್ ಯಾಕೆ ಮಾಡಬೇಕಂತ ನೋಡಿ. ಉಕ್ಸ್ ಮತ್ತು ಗುಂಡಿ ಪಟ್ಟಿ, ಕಾಜು ಪಟ್ಟಿ ಅಂತ ಏನು ಹೇಳ್ತೀವಲ್ಲ, ಅಥವಾ ಉಕ್ಸ್ ಕೂಡ ಹಾಕ್ಕೋಬೋದು, ಇಲ್ಲ ಜಿಪ್ ಕೂಡ ಮಾಡ್ಕೋಬೋದು. ಅದಕ್ಕೋಸ್ಕರ ನಾವು 1.5 ಇಂಚನ್ನು ಇಟ್ಟಿರ್ತೀವಿ ನೋಡಿ. ಈಗ ಇದು ಬ್ಯಾಕ್ ನೆಕ್ ಮತ್ತಿದು ಫ್ರಂಟ್ ನೆಕ್ ಬರುತ್ತೆ ನೋಡಿ. ಇಷ್ಟಾದರೆ ಸಾಕು. ನಾವು ಕೆಳಗಡೆ ನೆರಿಗೆಗೆ ಬಟ್ಟೆನ ಅಟ್ಯಾಚ್ ಮಾಡಿದರೆ ಒಂದು ಪೆಟಿಕೋಟು ಈ ಥರ ರೆಡಿ ಆಗುತ್ತೆ. ನೀವು ಇದೇ ಥರ ಪ್ರಾಕ್ಟೀಸನ್ನು ಮಾಡಿದರೆ ನೀವು ಸುಲಭವಾಗಿ ಬ್ಲೌಸ್ ಕಟ್ಟಿಂಗನ್ನು ಕಲಿಬೋದು ನೋಡಿ. ಪ್ರಾಕ್ಟೀಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಲ್ಲ, ಇದೇ ಥರ ನೀವು ಒಂದು ಪೇಪರ್ನ ಕಟ್ ಮಾಡ್ಕೋಬೇಕು. 1.5 ಇಂಚು ಚಿಕ್ಕ ಮಕ್ಕಳಿಗೆ, 2 ಇಂಚು ದೊಡ್ಡವ್ರಿಗೆ, ಸ್ವಲ್ಪ ದಪ್ಪ ಇದ್ದರೆ 2.5 ಇಂಚು. ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದ 5 ಇಂಚಿಗೆ ಅಥವಾ 4 ಇಂಚಿಗೆ ಎಲ್ಲಾದರೂ ನಾವು ಹಾಕ್ಕೋಬೋದು. ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಒಂದು ಸ್ಕ್ವೇರ್ ನೆಕ್ಕಲ್ಲಿ ಫಸ್ಟಿಗೆ ಈ ಥರ ಮಾರ್ಕ್ ಮಾಡಿಕೊಂಡು 1/4 ಇಂಚಷ್ಟು ನಾವು ಕ್ರಾಸ್ ತೊಗೊಂಡು ಕರು ಶೇಪಲ್ಲಿ ಈ ಥರ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ರೌಂಡ್ ನೆಕ್ ಕಲಿಯೋದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋದು ನೋಡಿ. ಹೀಗೆ ಕಟ್ ಮಾಡಿಕೊಂಡು ನೋಡಿ, ರೌಂಡ್ ನೆಕ್ ಈ ಥರ ಬಂತು ನೋಡಿ. ಮತ್ತು ನೆಕ್ಸ್ಟು ಸ್ಕ್ವೇರ್ ನೆಕ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತು 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು, 5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಹಾಕ್ಕೊಂಡು ಸ್ಕ್ವೇರ್ ನೆಕ್ಕು ಈ ಥರ ಕಟ್ ಮಾಡ್ಕೋಬೇಕು ನೋಡಿ. ಮತ್ತು 2 ಇಂಚ್ ಅಗಲ, 5 ಇಂಚು ಉದ್ದನ ಮತ್ತು ಇನ್ನೊಂದು ತೋರಿಸ್ಕೊಳ್ತಾ ಇದ್ದೀನಿ ನಾನು. ವಿ ಶೇಪ್ಗೆ ಕಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಡಿಸೈನಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಾಡೋದ್ರಿಂದ ನಿಮಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಬೇಗ ನೀವು ಬ್ಲೌಸ್ ಕಟ್ಟಿಂಗನ್ನು ಕಲಿಬೋದು ನೋಡಿ. ಇದೇ ಥರ ಮನೇಲಿ ಪ್ರಾಕ್ಟೀಸ್ ಮಾಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.